ಎಲ್ಲರಿಗೂ ಸ್ನೇಹಲೋಕ ವೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ರೆಸಿಪಿ ಕಡಲೆಕಾಳು ಮಸಾಲ ಸಾಂಬಾರ್. ತೊಳೆದಿಟ್ಟುಕೊಂಡಿರುವ ಒಂದು ಬೌಲ್ ಕಡಲೆಕಾಳು, ನಂತರ 2ರಿಂದ 3 ಬದನೆಕಾಯಿ, ಒಂದು ಬೌಲ್ ತೆಗೆದುಕೊಂಡು ಮಸಾಲೆಗೆ ಏನೇನು ಬೇಕೋ ಹೇಳ್ಕೊಡ್ತೀನಿ ಬನ್ನಿ. ಒಂದು ಬೌಲ್ ಕೊಬ್ಬರಿ, 2ರಿಂದ 3 ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1/4 ಇಂಚು ಚಕ್ಕೆ, 2 ಲವಂಗ, 1 ಮೆಣಸು ಹಾಕಿ ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್ ಸೇರಿಸಿ ಅದಕ್ಕೆ 2 ಟೊಮೊಟೊ ಹಾಕಿ ರುಬ್ಬಿಕೊಳ್ಳೋಣ. ರುಬ್ಬಿ ಹಾಕಿದೆ. ಸಾಂಬಾರ್ ಮಾಡೋದು ಹೇಗೆ ತೋರಿಸಿ. ಮೊದಲು ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ಆಯಿಲ್, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, 2 ನಿಮಿಷ ಫ್ರೈ ಮಾಡಿ ನಂತರ 1 ಟೊಮೊಟೊ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಅದಕ್ಕೆ ಕಟ್ ಮಾಡಿರುವ 2 ಬದನೆಕಾಯಿ ಸೇರಿಸಿ ನಂತರ ತೊಳೆದಿಟ್ಟಿರುವ ಕಡಲೆಕಾಳು ಮತ್ತು ಬಟಾಣಿಯನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ನಂತರ ರುಬ್ಬಿಟ್ಟಿರುವ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ. ಕುಕ್ಕರ್ ಮುಚ್ಚಿ 3 ವಿಷಲ್ ಹಾಕಿಸಿಕೊಳ್ಳೋಣ. ಸಾಂಬಾರ್ ರೆಡಿಯಾಗಿದೆ ವೀಕ್ಷಕರೇ. ಬನ್ನಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಲರ್ ಆಗಿ ಸಾಂಬಾರ್ ಬಂದಿದೆ ಅಂತ. ನೀವು ಮನೇಲಿ ಟ್ರೈ ಮಾಡಿ. ಸ್ನೇಹಲೋಕ ವೆಜ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.